ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೋಗ್ತಾ ಇದ್ದೀನಿ ಇವತ್ತು ಕಾಲಭೈರೇಶ್ವರ ದೇವಸ್ಥಾನ, ಚಿಂಚನಗಿರಿ, ಆದಿಚುಂಚನಗಿರಿ ಕಾಲಭೈರೇಶ್ವರ, ನಾಗಮಂಗಲ ಬೆಳ್ಳೂರು ಕ್ರಾಸ್ ಹತ್ರ ಐತಲ್ಲ, ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಆ ದೇವಸ್ಥಾನ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ನಮ್ಮ ಮನೆ ದೇವರು ಆ್ಯಕ್ಚುಲಿ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ದೇವಸ್ಥಾನ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಅಣ್ಣನ ಮಗಳದ್ದು ನಾಮಕರಣ ಅಲ್ಲಿ ಹೆಸರಿಡ್ಸೋಕ್ಕೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಎಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನಮ್ಮ ಮನೆ ದೇವರದು. ಬಿಡೋಕ್ಕಾಗುತ್ತಾ, ಹೋಗಲೇಬೇಕಲ್ವಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಕಾಲಭೈರೇಶ್ವರ ದೇವಸ್ಥಾನ, ಆದಿಚುಂಚನಗಿರಿ, ಬೆಳ್ಳೂರು ಕ್ರಾಸ್, ನಾಗಮಂಗಲ ತಾಲೂಕು. ತುಂಬ ಚೆನ್ನಾಗಿದೆ. ಮಂಡ್ಯ ಡಿಸ್ಟಿಕ್ ಆ್ಯಕ್ಚುಲಿ. ಗೊತ್ತಿರುತ್ತೆ ಅಂದ್ಕೊಂಡು ಆಲ್ಮೋಸ್ಟ್ ಆಲು, ಬಟ್ ನಾನು ಒಂದಿರಲಿ ಅಂತ ವಿಡಿಯೋ ಮಾಡಿದೆ ಅಷ್ಟೇ. ಕಂಟಿನ್ಯೂ ಮಾಡೋಣ ಬನ್ನಿ. ಆದಿಚುಂಚನಗಿರಿ ಪವಿತ್ರ ಸ್ಥಳ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿರೋದು. ಇದು ನಮ್ಮ ಮನೆ ದೇವರು, ತುಮಕೂರು ರಸ್ತೆ ಪಕ್ಕದಲ್ಲಿರೋದು. ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ಕೊಡ್ತೀನಿ ನಿಮಗೆ. ಸುಮಾರು ಇದು 3321 ಅಡಿ ಎತ್ತರದಲ್ಲಿ, ಸಮುದ್ರ ಮಟ್ಟದಿಂದ 3321 ಅಡಿ ಹೈಟಲ್ಲಿದೆ. ಆ್ಯಕ್ಚುಲಿ ಎತ್ತರದಲ್ಲಿದೆ. ತುಂಬ ಶ್ರೇಷ್ಠವಾದ ದೇವಸ್ಥಾನ ಆ್ಯಕ್ಚುಲಿ ಕಾಲಭೈರೇಶ್ವರ ಆದಿಚುಂಚನಗಿರಿ. ಸುಮಾರು ನಿಮಗೆ ಮೈಸೂರಿಂದ 150 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಈ ಬೆಟ್ಟ ಗಿಟ್ಟ ಎಲ್ಲ ಈಗ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನ ಎಂಟ್ರೆನ್ಸು. ತುಂಬ ಈಗ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನ ಆರ್ಚ್ ಬರುತ್ತೆ. ಈಗ ನೋಡಿ, ಇದು ತುಂಬ ವಿಸ್ಮಯಕರ ಟೆಂಪಲ್ ಇದು ಆ್ಯಕ್ಚುಲಿ. ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಟ್ ನಿಮಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಬೋಯ್ತಾ ಇರೋದು ಇದ್ರ ಹಿಸ್ಟ್ರಿ ಬಗ್ಗೆ. ಏನಿದೆ ಹಿಸ್ಟ್ರಿ, ಏನಿದು ಚಿಂಚನಗಿರಿ ಹೆಂಗೆ ಹುಟ್ಕೋತು, ಯಾವ ಥರ ಡೆವಲಪ್ ಆಯಿತು, ಕಾಲಭೈರೇಶ್ವರ ಯಾವ ಥರ ಡೆವಲಪ್ ಆಯಿತು. ಬೆಟ್ಟ ಕಾಡಲ್ಲಿ ನೋಡ್ತಾ ಇದ್ದೀರ, ಎಷ್ಟು ದಟ್ಟವಾದ ಅರಣ್ಯ ಕಾಡು. ಅದರ ಗ್ರೀನರಿ, ಅದ್ರ ಮಧ್ಯದಲ್ಲಿರೋ ದೇವಸ್ಥಾನ. ಮತ್ತು ಒಂದು ಕೊಳೆ ಇದೆ ಅದರಲ್ಲಿ ಮಧ್ಯದಲ್ಲಿ. ಒಂದು ಕೊಳೆ ಅಂದರೆ ಏನಂತಾರೆ ಅದಕ್ಕೆ, ದೇವ ಪುಣ್ಯ ತೀರ್ಥ ಸ್ನಾನ ಅಂತ ಹೇಳ್ತಾರೆ ಅದಕ್ಕೆ. ನೋಡ್ತಾ ಇದ್ದೀರಲ್ಲ, ಇದ್ರ ಪಕ್ಕದಲ್ಲಿ ಹಿಂಬದಿಯಲ್ಲಿ ಕಾಣ್ತಿದೆಯಲ್ಲ, ಅದಿದೆ. ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಹಿಸ್ಟ್ರಿ ನಿಮಗೆ ಕೊಡ್ತೀನಿ. ಒಂದು ಸೆಕೆಂಡು. ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮತ್ತು ನೀರಿಂದ ಹಿಡಿದು ಭಕ್ತಾದಿಗೆ ದೇವ್ರ ದರ್ಶನ ಮಾಡೋಕ್ಕೆ ಎಲ್ಲ ಸೌಕರ್ಯ ಇದೆ. ಎಲ್ಲ ಅಂದರೆ ತುಂಬ ಎಲ್ಲ ಸೌಕರ್ಯ ಕೊಟ್ಟಿದ್ದಾರೆ ಮಠಾಧೀಶ್ವರರು. ಈಗಿನ ಮಠಾಧೀಶ್ವರ ಏನಿದ್ದಾರೆ, ಮಠಾಧೀಶ್ವರ ಬಂದು ಲಾಸ್ಟ್ ಇಯರು ಬಾಲಗಂಗಾಧರ ಸ್ವಾಮಿ ಅವರು ಇಲ್ಲ ಇವಾಗ. ಇವಾಗ ಮೊದಲು ಬಾಲಗಂಗಾಧರ ಸ್ವಾಮೀಜಿ ಅವರು ನೋಡ್ಕೊತಿದ್ದು ಮಠ ಅದೆಲ್ಲ ಇದನ್ನೆಲ್ಲ. ಈಗ ನೋಡ್ತಾ ಇದ್ದೀರ, ಅವ್ರದ್ದೂ ತೋರಿಸ್ತೀನಿ ನಿಮಗೆ. ಅವ್ರು ದೈವಿಧನ ಅದಾದಮೇಲೆ ಈಗ ನಿರ್ಮಲಾನಂದ ಸ್ವಾಮೀಜಿ ನೋಡ್ಕೊತವ್ರೆ. ತುಂಬ ಹೆಂಗೆ ಅಂದರೆ, ತುಂಬ ಈಗ ನೋಡಿದ್ದೀರಲ್ಲ ಎಷ್ಟು ಡೆವಲಪ್ ಆಗಿದೆ, ಎಷ್ಟು ಡೆವಲಪ್ ಮಾಡಿದ್ದೀರಾ, ಇದೆಲ್ಲ ನೀವು ಲೈವಲ್ಲಿ ನೋಡ್ತಾ ಇದ್ದೀರಾ ಹೇಗಿದೆ ದರ್ಶನ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಒಳಗಡೆ ತೋರಿಸ್ತಿದ್ದೀನಿ ಟೆಂಪಲ್ ಒಳಗಡೆ ನೋಡಿ. ತುಂಬ ಪುಣ್ಯಕ್ಷೇತ್ರ. ಈಗ ನೋಡ್ತಾ ಇದ್ದೀರಲ್ಲ, ಪುಣ್ಯ ಅಂದರೆ ಇನ್ನೂ ಡೆವಲಪ್ ಆಗ್ತಾಯಿದೆ. ಪಕ್ಕದಲ್ಲೆಲ್ಲ ಕಟ್ತಾ ಇದ್ದಾರೆ. ಯಾರ್ದು ಕಟ್ತಾ ಇದ್ದಾರೆ ಅಂದರೆ, ನಮ್ಮ ಬಾಲಗಂಗಾಧರ ಸ್ವಾಮೀಜಿದು ಇನ್ನೂ ಅವ್ರು ತುಂಬ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆಗ ತಕ್ಷಣದಲ್ಲಿ ದೈವಿಧನ ಆಗಿಬಿಟ್ರು. ಹಂಗಾಗಿ ಇದನ್ನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನೋಡಿ ಹೆಂಗಿದೆ ಟೆಂಪಲ್ ಒಳಗಡೆ. ಈಗ ನೋಡ್ತಾ ಇದ್ದೀರಲ್ಲ ಟೆಂಪಲ್ ಹೆಂಗಿದೆ ಒಳಗಡೆ. ನಾನು ಏನಕ್ಕೆ ಹೋದೆ ಅಂದರೆ, ನಮ್ಮ ಅಣ್ಣನ ಮಗಳದ್ದು ನಾಮಕರಣ ಇತ್ತು ಆ್ಯಕ್ಚುಲಿ. ಹಾಗಾಗಿ ಹೋಗಿದ್ದೆ. ನಾಮಕರಣದ್ದು ವಿಡಿಯೋ ಬರುತ್ತೆ ನೋಡಿ ನಿಮಗೆ. ನನ್ನ ಮಗಳು ತನ್ವಿಕಾ ಅಂದ್ಬಿಟ್ಟು, ನಮ್ಮ ಅಣ್ಣನ ಮಗಳು, ಅವ್ರದ್ದು ನಾಮಕರಣ ಇತ್ತು. ಹಾಗಾಗಿ ಹೋಗಿದ್ದೆ. ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು. ಜನಗಳಿಗೆ ಒಂದು ಮಾಹಿತಿ ಕೊಡೋಣ ಅಂತ, ಒಂಥರ ಶೇರ್ ಮಾಡ್ಕೊಳ್ಳೋಣ ಹೇಗಿದೆ ಏನು. ನಾಮಕರಣಕ್ಕೆ ಎಷ್ಟು ಟಿಕೆಟು, ನಾಮಕರಣಕ್ಕೆ ಬಂದು 100 ರೂಪಾಯಿ ಟಿಕೆಟ್ ಇದೆ. ಅದು 3 ಒಳಗಡೆ ಕ್ಲೋಸ್ ಆಗುತ್ತೆ. ಟಿಕೆಟ್ ತಗೊಂಡು 3 ಒಳಗಡೆ ಹೋದ್ವಿ. ಅವ್ರಿಗೆ ಅದೇನಿದೆ ನಾಮಕರಣದ್ದು ಮುಡಿ ಮಾಡಬೇಕು ಅಂತ ಹೆಣ್ಮಗಳು ಮುಡಿ ಮಾಡೋಕ್ಕೆ ಕೊಡಿಸಿದ್ವಿ. ಈಗ ಕೂತ್ಕೊಂಡ್ವಿ ಅಲ್ಲಿ ನಾಮಕರಣಕ್ಕೆ. ಕೂತ್ಕೊಂಡಾಗ ಅಲ್ಲಿ ಏನು ಸಾಮಾನು ತೊಗೊಳ್ಬೇಕು ಲೀಸ್ಟ್ ಕೊಡ್ತಾರೆ. ಆ ಲೀಸ್ಟ್ ಕೊಟ್ಟಾಗ ಅವರು ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಅವ್ರು ಕರೀತಾರೆ. ಕೂತ್ಕೊಂಡು ಅವ್ರ ಹೆಸರು ಕರೆಸ್ಕೊಂಡು, ಹಾಗಾಗಿ ದೇವ್ರ ಹೆಸರು ನಮಗೇನು ಬೇಕೋ ಇಷ್ಟು ಆ ದೇವ್ರ ಹೆಸರನ್ನ ಕರೆಸ್ಕೊಂಡು ನಾವು ಬರಬೇಕು ಆ್ಯಕ್ಚುಲಿ. ಹಾಗಾಗಿ ಈ ಹಿಸ್ಟ್ರಿ ಬಗ್ಗೆ ಹೇಳಿದೆ. ಒಬ್ಬ ಅರ್ಸ್ಕೊಂಡಿರ್ತಾರೆ ಏನೋ ಒಂದು ಅವ್ರದ್ದು. ಈಗ ನೋಡಿ ಎಷ್ಟು ಜನ ಅವತ್ತು ಭಾನುವಾರ ದಿನ ಹೋಗಿದ್ದು. ತುಂಬ ರಶ್ಶು ಅಂದರೆ ತುಂಬ ರಶ್ಶು. ಈಗ ನೋಡಿ, ಇದು ದೇವಸ್ಥಾನದ ಆಚೆ ಬಂದರೆ ಸ್ಟೆಪ್ ಇದೆ, ಮುಂದ್ಗಡೆ ಹತ್ತಕ್ಕಾಗಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಕರ್ಕೊ ಹೋಗಿದ್ದೆ. ಅಮ್ಮಂಗೆ ಸ್ವಲ್ಪ ಏಜ್ ಆಗಿತ್ತು, ಸ್ಟೆಪ್ ಹತ್ತಕ್ಕಾಗಲಿಲ್ಲ. ಇಲ್ಲೇ ತೋರಿಸ್ದೆ ನೋಡಮ್ಮ, ಮೇಲಕ್ಕೆ ಹೋಗಬೇಕು, ಒಂದು 700-800 ಸ್ಟೆಪ್ ಇದೆ ಕಣಮ್ಮ, ಈ ಥರ ಹತ್ಕೊಂಡು ಹೋಗ್ತೀಯ ಅಂದೆ. ಆಗಲ್ಲ ಅಂತಂದರು.
ಸೊ ಅಲ್ಲೇ ಕೈ ಮುಗಿದ್ಬಿಟ್ಟು ಸೊ ಮೇಲ್ಗಡೆ ಒಂದು ಇದ್ದಿದ್ದೆ. ಸುತ್ತಲೂ ದೇವಸ್ಥಾನ ಈಗ ನೋಡಿ, ಸುತ್ತಲೂ ಈಗ ಅನ್ನಪ್ರಸಾದ ಒಂದು ತೋರಿಸ್ತೀನಿ. ಇದು ಬಂದು ಎಂಕ್ವೈರಿ ಮಾಹಿತಿ ಏನು ಬೇಕೋ ಅದನ್ನ ಟಿಕೆಟ್ ತಗೊಳ್ಳೋ ಜಾಗ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೋಡಿ. ಇದು ಬಂದು ಅನ್ನಪ್ರಸಾದ, ಈ ಎಂಟ್ರೆನ್ಸ್ ಬಂದು ಅನ್ನಪ್ರಸಾದಕ್ಕೆ ಹೋಗೋ ಕ್ಯೂ ಇದು. ಇದು ಬಂದು ನಿಮಗೆ ದೇವಸ್ಥಾನ ಬ್ಯಾಕ್ ಸೈಡು ತುಂಬ ಚೆನ್ನಾಗಿದೆ. ಸೊ ನೋಡಿ, ಈಗ ಸಬ್ಸ್ಕ್ರೈಬ್ ಮಾಡಿ. ಅವ್ರಿಗೆ ಏಜ್ ಪರ್ಸನ್ಗೆ ಒಂದು ಟ್ರ್ಯಾಲಿ ಅಂತ ಬರುತ್ತೆ ಇದ್ರದ್ದು. ಆ್ಯಕ್ಚುಲಿ ಯಾವುದು ಅಂದರೆ ಈ ಬ್ಯಾಟರಿ ಗಾಡಿ ಬರುತ್ತೆ, ಅದಲ್ಲಿ ಸುಡುತ್ತಲ್ಲ. ಸೊ ಏಜ್ ಪರ್ಸನ್ ಯಾರಿದ್ದಾರೆ ಕರ್ಕೊಂಬಂದು ದೇವಸ್ಥಾನ ಅಂತ ಡ್ರಾಪ್ ಮಾಡ್ತಾರೆ. ಕಾರ್ ಪಾರ್ಕಿಂಗಿಂದ ದೇವಸ್ಥಾನದಲ್ಲಿ ಡ್ರಾಪ್ ಮಾಡ್ತಾರೆ, ಅದು ವ್ಯವಸ್ಥೆ ಇದೆ. ಅದು ನಮ್ಮ ನಿರ್ಮಲ ಸ್ವಾಮೀಜಿಯವರು ಅದನ್ನು ಕೂಡ ಫ್ರೀಯಾಗಿ ಬಿಟ್ಟಿದ್ದಾರೆ ಪಾಪ. ಈಗ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ನೋಡಿ, ಜನಗಳೆಲ್ಲ ಹೆಂಗೆ ಓಡುತ್ತೆ ಬಂಡೆ ಮೇಲೆ, ಎಷ್ಟು ಬಿಸಿರುತ್ತೆ, ಎಷ್ಟು ಹೈಟ್ ಇದೆ ನೋಡಿ ದೇವಸ್ಥಾನ. ನೋಡಿ ಮೇಲ್ಗಡೆ ತುಂಬ ಹೆಂಗಿದೆ ನೋಡಿ. ಈಗ ನಾಮಕರಣ ಅದು ಹೆಸರು ಕಳಿಸ್ಬೇಕಾದ್ರೆ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಕೂತಿದ್ರು, ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಕೂತಿದ್ರು. ಅವ್ನಿಗೆ ಹೆಸರು ಕಲಿಸ್ಕೊಂಡು ತುಂಬ ಅಳ್ತಾ ಇದ್ಲು, ತುಂಬ ಪಾಪಕ್ಕೆ ಫುಲ್ ಅಳ್ತಾ ಇದ್ಲು. ಚಿಕ್ಕಪ್ಪ ಅಂತ ಸುಮ್ಮನೆ ತುಂಬ ಅಳ್ತಾ ಇದ್ಲು. ತುಂಬ ಬಿಸಿಲಿತ್ತಲ್ಲ ಹಾಗಾಗಿ. ಸೊ ಹೆಸರು ಕರೆಸ್ಕೊಂಡು ಫುಲ್ಲು ಹೇಳ್ದು ಮತ್ತೆ ಕೇಳಿ, ಯಾಕಂದರೆ ಪಾಪ ಅಡ್ಜಸ್ಟ್ ಆಗ್ತಾಯಿಲ್ಲ, ಎಲ್ಲೂ ಆಚೆ ಬಂದಿರಲಿಲ್ಲ. ಆಮೇಲೆ ತುಂಬ ಅಳ್ತಾ ಇದ್ಲು, ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ಹಾಗೆ ನಾಮಕರಣ ಹೆಸರು ಕರೆಸ್ಕೊಂಡು ಸರಿ ಒಂದು 10 ನಿಮಿಷ ಪಾಪ ತುಂಬ ಕಷ್ಟ ಆಗೋಯ್ತು ಪಾಪಗೆ. ಯಾಕೆಂದರೆ ಗಾಳಿ ಆಡ್ತಿಲ್ಲ, ತುಂಬ ಬಿಸಿಲಿತ್ತು, ತುಂಬ ಸೆಕೆ. ಅಂದರೆ ಪಾಪಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗೋಯ್ತು. ಹಾಗೆ ಬೇಗ ಆಚೆ ಕರ್ಕೊಬಂದುಬಿಟ್ಟು ಫುಲ್ ಆಚೆದೆಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಆರ್ಚ್ ಒಂದು 3-4 ಆರ್ಚ್ ಇದೆ, ಈ ಥರ ಗೋಪುರ. ಅದರ ಮೇಲ್ಗಡೆ ಟಾಪಲ್ಲಿ ನೋಡಿ ಹಿಂದ್ಗಡೆ ಕಾಣಿಸ್ತಿದೆ ಬೆಟ್ಟ ಗುಡ್ಡ ಎಲ್ಲ ಹೆಂಗೆ ಕಾಣಿಸ್ತಿದೆ ನೋಡಿ, ಬಂಡೆಗಳು. ಆ ಬಂಡೆನೇ ಹೊಡೆದು ಸೊ ಅದರದಲ್ಲಿ ಇದನ್ನು ಮಾಡಿರೋ ದೇವಸ್ಥಾನ ಟೆಂಪಲ್ ಕಟ್ಟಿರೋದು. ಸೊ ಎಷ್ಟು ಟೆಂಪಲ್ ನೋಡಿ, ಹಿಂಗೆ ನೀವು ನೋಡ್ತಾ ಇದ್ದೀರಲ್ಲ ಲೈವಲ್ಲಿ ನೋಡಿ ಹಿಂಗಿದೆ. ಎಷ್ಟು ಸುಡುತ್ತೆ ಅಂದರೆ ಬರ್ಕಾಲಲ್ಲಿ ಓಡೋಕ್ಕಂದರೆ ಚಪ್ಪಲಿ ಇಲ್ದೇ ಓಡೋಕ್ಕೆ ಆಗೋಲ್ಲ. ಇದು ಸ್ಟೆಪ್ಸ್ ಆ್ಯಕ್ಚುಲಿ, ಸ್ಟೆಪ್ಪಿಂದನೂ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಬೇಡ ಅಂದ್ರೂ ಹಾಗೆ ಹೋಗ್ಬೋದು. ಈಗ ನೋಡಿ ನಮ್ಮ ಮಗಳು ಅಲ್ಲಿದ್ದಾಳೆ, ಪಿಂಕ್ ಡ್ರೆಸ್ ಹಾಕ್ಕೊಂಡು, ಅವಳು ಸ್ಟೆಪ್ ಮೇಲೆ ಕಾಲಿಡೋಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ ನೋಡಿ ಅಲ್ಲಿ. ಹಂಗಾಗಿ ತುಂಬ ಒಂದು 5 ಸ್ಟೆಪ್ ಹತ್ತು ಬಾಪ ಅಂತ ಕಳಿಸ್ದೆ. ಸ್ಟೆಪ್ಪು ಹತ್ತಕ್ಕಾಗಲ್ಲ, ತುಂಬ ಸುಡುತ್ತೆ ಕಾಲು. ನೋಡಿ ಈಗ ದೇವಸ್ಥಾನ ಎಂಟ್ರೆನ್ಸ್ ಇದು ನೋಡಿ ತೋರಿಸ್ತಾ ಇದ್ದೀನಿ. ಈ ಡಬಲ್ ರೋಡ್ ಇದೆ, ಅದು ಬಸ್ ಸ್ಟ್ಯಾಂಡ್, ಅಂದರೆ ಬಸ್ ಇಲ್ಲಿಗೆ ಬಂದು ಸ್ಟಾಪ್ ಮಾಡುತ್ತೆ. ಇಲ್ಲಿ ಇದೆಲ್ಲ ಬಿಲ್ಡಿಂಗ್, ಇದು ರಥ ನಿಲ್ಲುತ್ತೆ ಒಳಗಡೆ. ಸೊ ರಥನೇ ತುಂಬ ನಿಂತ್ಕೊಳ್ಳುತ್ತೆ. ಅವರಿಗೆ ನಮ್ಮ ಮಗಳು ಅವಳು ಸ್ಟೆಪ್ಪೇ ಹತ್ತಕ್ಕಾಗ್ತಿಲ್ಲ ಅವಳಿಗೆ. ಹಾಗಾಗಿ ಒಳಗಡೆಯಿಂದ ಕರ್ಕೊಂಡೋಗಿ ವಾಪಸ್ ಬಂದು ದರ್ಶನ ಮಾಡಿಸ್ಬಿಟ್ಟು ನೋಡಿ ಹೆಂಗಿದೆ ವ್ಯೂಸ್. ಆ ದೇವಸ್ಥಾನ ಮೇಲೆ ನಿಂತ್ಕೊಂಡ್ರೆ ಈ ಥರ ವ್ಯೂಸ್ ಕಾಣುತ್ತೆ. ಅಂದರೆ ನಮ್ಮ ಕಾಲಭೈರೇಶ್ವರ, ಚುಂಚನಗಿರಿ ಮಠದ್ದು ಈ ಥರ ಎಲ್ಲ ಸ್ಕೂಲು ಕಾಲೇಜ್ ಎಲ್ಲ ಹೆಂಗೆ ಕಾಣ್ತೀವಿ ನೋಡಿ. ಆ ಥರ ಎಷ್ಟು ಹೈಟ್ ಇದೆ, ಹೆಂಗಿದೆ ಗ್ರೀನರಿ ನೋಡಿ, ಹೆಂಗೆ ಕಾಣುತ್ತೆ ವ್ಯೂಸ್. ಸೊ ಇಲ್ಲಿಗೆ ಹೋದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಅಂದರೆ, ಸಮುದ್ರ ಮಟ್ಟದಿಂದ 3000 ಅಡಿ ಮೇಲಿದೆ ಅಂದರೆ ಎಷ್ಟು ತಣ್ಣಗಿರ್ಬೋದು. ಅಂದರೆ ಎಷ್ಟು ಗ್ರೀನರಿ ಸೀನರಿ ಹೆಂಗಿದೆ ನೋಡಿ. ಆ್ಯಕ್ಚುಲಿ ಕಾಲೇಜು, ಬಿಲ್ಡಿಂಗು, ಎಷ್ಟು ಸ್ಟೂಡೆಂಟ್ ಎಜುಕೇಷನ್ ತಗೋತಾ ಇದ್ದಾರೆ. ಸೊ ನೋಡಿ ನೀವು ಹೇಳ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆದರೆ ಶೇರ್ ಮಾಡಿ. ದಯವಿಟ್ಟು ಮೈ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಪ್ಲೀಸ್ ಮೈ ರಿಕ್ವೆಸ್ಟ್. ಥ್ಯಾಂಕ್ ಯು, ಬಾಯ್.